ಮಳೆ ಬೇರೆ ಬರ್ತದೆ, ಟಕ್ ಅಂತ ಕಿತ್ಕೊಂಡ್ಬಿಡೋಣ. ಇದರಲ್ಲೇ ಉಟ್ಕೊಂಡಿತ್ತು. ಚೆನ್ನಾಗಿದೆ ನೋಡಿದ್ದು. ಸುಮಾರು ಸಿಕ್ಕಿದೆ. ಇರುವೆಗಳಿದೆ ಇದರಲ್ಲಿ ಸಿಕ್ಕಾಪಟ್ಟೆ. ಅಯ್ಯಪ್ಪ ಇರುವೆ. ವೆದರ್ ನೋಡಿ ಸಖತ್ತಾಗಿದೆ, ಮಸ್ತಾಗಿದೆ ಅಲ್ಲ. ಇದು ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ವೆರೈಟಿ, ಚೆನ್ನಾಗಿರುತ್ತೆ. ಅಂದರೆ ಇದು ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಚಿಕ್ಕದೆ, ಬಟ್ ಸ್ಟಿಲ್ ಪರವಾಗಿಲ್ಲ ಅಲ್ಲ. ನೋಡಿ ಸಖತ್ತಾಗಿದೆ ಅಲ್ಲ. ನನ್ನ ಪುಟಾಣಿದ ಪಾಪ ಬರ್ತಾಯಿದೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಸ್ವಲ್ಪ ಈ ಥರ ಜಾಗ ಇದ್ದರೆ ಏನಾದ್ರು ಈ ಥರ ಜೋಳ ಆರಾಮಾಗಿ ನಾವು ಬೆಳ್ಕೊಬೋದು. ಬನ್ನಿ ಇದನ್ನು ಬೆಂಕಿಗೆ ಹಾಕೋಣ. ಗಮ್ ಅಂತ ಇದೆ, ಸಖತ್ತಾಗಿದೆ ನೋಡಿ. ಇದು ತಿಂತಾಯಿದ್ದೀನಿ, ಬಿಸಿ ಬಿಸಿದೆ, ಸಖತ್ತಾಗಿದೆ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ನಾವು ಇವತ್ತು ಆ್ಯಸ್ ಯೂಶ್ವಲ್ ಕೊಡಗಿನಲ್ಲೇ ಇದ್ದೀವಿ. ಮಳೆ ಬೇರೆ ಬರ್ತಾಯಿದೆ, ನೋಡ್ಬೋದು ನೀವು. ಈಗ ಮಳೆಯಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಆಮೇಲೆ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ನಿಲ್ತಾನೇ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಮಳೆಯಲ್ಲೇ ಇವಾಗ ಸ್ವಲ್ಪ ಕಮ್ಮಿ ಇದೆ, ಮಳೆ ಲೈಟಾಗಿ ಅನ್ನಿತಿದೆ. ಆದರೂ ಇನ್ನೇನು ಮಾಡೋದು, ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಬೇಕಲ್ಲ, ಊರಿಗೆ ಬರೋದು ಅಪರೂಪ, ಬಂದಾಗ ಯಾವ್ದಾದ್ರು ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವಿವತ್ತು ನೋಡ್ಬೋದು ನೀವು ಇಲ್ಲಿ ಜೋಳ ಕಾರ್ನು ಇದನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ನೀವು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹಾರ್ವೆಸ್ಟ್ ಮಾಡೋದು ಹಾಕಿದೆ. ಇದು ಇಲ್ಲಿ ಇದಿದೆ ನೋಡಿ, ಡಬಲ್ ಬೀನ್ಸ್ ಗಿಡ. ಈ ಡಬಲ್ ಬೀನ್ಸ್ ಗಿಡ ಇದ್ರದ್ದು ಹಾರ್ವೆಸ್ಟ್ ಮಾಡೋದು, ಟೊಮೆಟೊ, ಅದ್ರ ಜೊತೆಗೆ ಜೋಳ ಹಾರ್ವೆಸ್ಟ್ ಮಾಡೋದು ವೀಡಿಯೋ ಹಾಕಿದ್ದೆ. ಆ ಹಾರ್ವೆಸ್ಟ್ ವೀಡಿಯೋದಲ್ಲಿ ನೋಡಿದರೆ ನಮಗೆ ಜಾಸ್ತಿ ಜೋಳ ಸಿಕ್ಕಿರಲಿಲ್ಲ, ಒಂದೇನೋ ಸಿಕ್ಕಿತ್ತು. ಅದರಲ್ಲಿ ಒಂದು ಸ್ವಲ್ಪ ಒಂದು 4-5 ಕಾಳಿತ್ತು ಅಷ್ಟೇ. ಆ ಕಾಳನ್ನ ಮತ್ತೆ ಹಾಕಿದೆ, ಆ ಜೋಳದ ಇದನ್ನು ಕರ್ನಲ್ಸ್ನ. ಅದು ನೋಡಿದ್ರೆ ಮತ್ತೆ ಬಂದಿದೆ ನೋಡಿ. ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಈ ಸತಿ ಸ್ವಲ್ಪ ದೊಡ್ಡದಾಗಿದೆ ಜೋಳ. ನೋಡೋಣ, ಇದು ಕಿತ್ಬಿಟ್ಟು ನೋಡೋಣ ಹೆಂಗೆ ಜೋಳ ಏನಾಗಿದೆ ಏನು ಅಂತ. ಬನ್ನಿ, ಈಗ ಮಳೆ ಬೇರೆ ಬರ್ತದೆ, ಟಕ್ ಅಂತ ಕಿತ್ಕೊಂಡ್ಬಿಡೋಣ. ನೋಡಿ ಇದು ಆಲ್ರೆಡಿ ಇದೆಲ್ಲ ನೋಡಿ, ಇದು ಆಲ್ರೆಡಿ ಇರುವೆ ಯಪ್ಪ, ಕಪ್ಪಿರುವೆ, ಕಚ್ಚಿದ್ರೆ ಕಷ್ಟ ನೋಡಿ. ಇದು ಆಲ್ರೆಡಿ ಎಲ್ಲ ಬೇರೆಯವರೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ದಾರೆ, ಹುಳಗಳು ಅದೆಲ್ಲ. ಇಷ್ಟು ಚೆನ್ನಾಗಿದೆ ಇದೆಲ್ಲ. ಇದು ಆ್ಯಕ್ಚುಲಿ ಇವಾಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಹಂಗೆ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ, ಜೋಳ ಬೆಳೆಯೋಕ್ಕೆ ಸರಿಯಾಗಲ್ಲ. ಇದು ನಾನು ಸಮ್ಮರಲ್ಲಿ ಬೆಳಿಬೇಕಿತ್ತು. ಸಮ್ಮರ್ ಟೈಮಲ್ಲಿ ಏನು ಮಾಡ್ತೀರಾ, ನಾವು ಹಾಕ್ಬಿಟ್ಟು ಹೋಗಿರ್ತೀವಿ, ಮಳೆ ಇರೋಲ್ಲ, ನೀರಿರಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಇದ್ರ ಟೈಮಲ್ಲಿ ಹಾಕ್ಬಿಟ್ಟು ಹೋದೆ. ಲಾಸ್ಟ್ ಟೈಮ್ ಯಾವಾಗ ಒಂದು ಏಪ್ರಿಲೋ ಮೇ ಟೈಮಲ್ಲೇನೋ ಹಾಕ್ಬಿಟ್ಟು ಹೋದೆ. ಅದು ನೋಡಿದ್ರೆ ಇವಾಗ ಇದು ಮಳೆ ಅಲ್ಲ ನೋಡಿ. ಈ ಮಳೆಗೆ ನೋಡಿ, ಇದು ಜೋಳ ಆಲ್ರೆಡಿ ಉಟ್ಕೊಂಡಿದೆ. ಇದರಲ್ಲೇ ಉಟ್ಕೊಂಡಿತ್ತು, ಚೆನ್ನಾಗಿದೆ ನೋಡಿ. ಇದನ್ನು ಮತ್ತೆ ರೀಪ್ಲಾಂಟ್ ಮಾಡೋಣ ಬನ್ನಿ. ಇನ್ನು ಕೆಲವೊಂದಿದೆ, ಅದನ್ನ ಹಾರ್ವೆಸ್ಟ್ ಮಾಡಿಬಿಡೋಣ. ಇನ್ನು ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ರೀಪ್ಲಾಂಟ್ ಮಾಡಿಬಿಡ್ತೀನಿ. ಈ ಸತಿ ಸುಮಾರು ಸಿಕ್ಕಿದೆ. ಇರುವೆಗಳಿದೆ ಇದರಲ್ಲಿ ಸಿಕ್ಕಾಪಟ್ಟೆ. ಓಕೆ, ಕಪ್ಪಿರುವೆ, ಕಚ್ಚಿದ್ರೆ ಸರಿಯಾಗಿ ಕಚ್ಚುತ್ತೆ ನೋಡಿ. 2 ಸಿಕ್ತು, ಪರವಾಗಿಲ್ಲ, ಒಂದೊಳ್ಳೆ ಸೈಜು. ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು, ಯಾಕಂದರೆ ನಾವು ಯಾವುದೇ ರೀತಿ ಗೊಬ್ಬರ ಏನು ಹಾಕೋಲ್ಲ, ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಹೋಗೋದು, ನೀರು ಸಮೇತ ಹಾಕೋಲ್ಲ. ಇದೆಲ್ಲ ನೋಡಿ, ಇದು ಇನ್ನೂ ಚಿಕ್ಕದು. ಅಯ್ಯಪ್ಪ ಇರುವೆ. ಸದ್ಯ ಕಚ್ಚಿದ್ರೆ ಅದು ಪ್ರಾಣ ಹೋದಂಗೆ ಆಗುತ್ತೆ. ಕಪ್ಪಿರುವೆದು, ಇದರಲ್ಲೆಲ್ಲ ಏನೂ ಇರೋಲ್ಲ. ಇದು ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ವೆರೈಟಿ, ಚೆನ್ನಾಗಿರುತ್ತೆ. ಬಟ್ ಅದೇ, ಇದು ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನಮ್ಮದು ಅಷ್ಟು ಬಂದಿಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲೊಂದಿದೆ ಅಷ್ಟೇ ಅನಿಸುತ್ತೆ. ಎಲ್ಲದರಲ್ಲೂ ಇರಬೇಕಪ್ಪ, ಅಷ್ಟೇ, ಮುಗೀತು ಅಷ್ಟೇ, ಇನ್ನೇನಿಲ್ಲ. ಇಲ್ಲೊಂದಿದೆ ಪುಟಾಣಿದು ಬೇಬಿ ಕಾರ್ನು, ಎಷ್ಟು ಚಿಕ್ಕದು ನೋಡಿ. ಒಟ್ಟು ಇಷ್ಟು ಸಿಕ್ತು, ಒಂದು ಬಿದ್ದಾಯ್ತು. ನೋಡಿ ಇಷ್ಟು ಸಿಕ್ತು ಒಟ್ಟು. 2 ದೊಡ್ಡದು ಅಂದರೆ ಇದು ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಚಿಕ್ಕದೆ, ಬಟ್ ಸ್ಟಿಲ್ ಪರವಾಗಿಲ್ಲ ಅಲ್ಲ. ನೋಡಿ ನಮ್ಮ ಜೋಳದ ಗಿಡದಿಂದ ಇಷ್ಟು ಸಿಕ್ತು. ನೋಡಿ ಇದೊಂದು ಬಂದಿದೆಯಲ್ಲ, ಇದನ್ನ ರೀಪ್ಲಾಂಟ್ ಮಾಡಿಬಿಡೋಣ, ಆಮೇಲೆ ಸ್ವಲ್ಪ ನೋಡೋಣ. ನನ್ನ ಪುಟಾಣಿದ ಪಾಪ ಬರ್ತಾಯಿದೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಫೋಕಸ್ ಆಗ್ತಾಯಿದೆಯಲ್ವ ಗೊತ್ತಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನೆಟ್ಬಿಡೋಣ. ಇಲ್ಲಿ ನೆಡ್ತಾಯಿದ್ದೀನಿ, ಈ ಸೈಡ್. ಬನ್ನಿ, ಇದನ್ನು ಇವಾಗ ಸುಲಿದ್ಬಿಟ್ಟು ನೋಡೋಣ ಹೆಂಗಿದೆ, ಏನಿದೆ, ಏನಾದ್ರು ಇದೆಯಾ ಅಂತ ನೋಡೋಣ ಬನ್ನಿ. ವೆದರ್ ನೋಡಿ ಸಖತ್ತಾಗಿದೆ, ಮಸ್ತಾಗಿದೆ ಅಲ್ಲ. ಈ ಫ್ರೇಮ್ ನೋಡಿ ಎಷ್ಟು ಸಖತ್ತಾಗಿದೆ. ಹಾರ್ವೆಸ್ಟ್ ಮಾಡೋಣ, ಹಾರ್ವೆಸ್ಟ್ ಅಂತೀನಿ, ಇದನ್ನು ಓಪನ್ ಮಾಡೋಣ. ಹಾರ್ವೆಸ್ಟ್ ಆಲ್ರೆಡಿ ಮಾಡಾಯಿತು. ಇವಾಗ ಚಿಕ್ಕದ್ರಿಂದ ಇದನ್ನು ಓಪನ್ ಮಾಡಿ ನೋಡೋಣ, ಏನಾದ್ರು ಇದೆಯಾ ಇಲ್ವಾ ಅಂತ ನೋಡೋಣ.
ಫಸ್ಟು ಪುಟಾಣಿದ್ರಿಂದ ಓಪನ್ ಮಾಡೋಣ. ಇದರಲ್ಲಿ ಏನಿರಲ್ಲ ನಂಗೆ ಗೊತ್ತು, ವೇಸ್ಟ್ ಇದು. ಇದರಲ್ಲಿ ಬೇಬಿ ಕಾರ್ನ್ ಇದೆ. ಬೇಬಿ ಕಾರ್ನ್ ಇಲ್ಲಿ ನೋಡಿ, ಬೇಬಿ ಕಾರ್ನ್ ಇದೆ. ಇದು ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ವೆರೈಟಿ. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಇವಾಗ ಇನ್ನೂ 2 ಇದೆ ಚಿಕ್ಕ ಚಿಕ್ಕದು, ನೋಡೋಣ. ಇದರಲ್ಲೂ ಅಷ್ಟೇ ಅನಿಸುತ್ತೆ, ಬೇಬಿ ಕಾರ್ನ್ ಇರುತ್ತೆ. ಇದರಲ್ಲಿ ಪುಟಾಣಿ ಬೇಬಿ ಕಾರ್ನ್ ನೋಡಿ, ಪುಟಾಣಿ ಬೇಬಿ ಕಾರ್ನ್. ಇದರಲ್ಲಿ ನೋಡೋಣ ಏನಿದೆ ಅಂತ. ಇದರಲ್ಲಿ ಬೇಬಿ ಕಾರ್ನ್ ದೊಡ್ಡದು, ಬಟ್ ಇದು ಚಿಕ್ಕದು. 2 ಕಾಳಿದೆ ನೋಡಿ, ಇಲ್ಲೊಂದು ಕಾಳು, ಇಲ್ಲೊಂದು ಕಾಳು, 2 ಕಾಳು ಇರೋದು. ಇಲ್ಲಿ ಇಟ್ಟಿರೋಣ. ಇವಾಗ ಒಂದು ಸ್ವಲ್ಪ ದೊಡ್ಡ ಸೈಜು ಇದನ್ನ ಓಪನ್ ಮಾಡಿ ನೋಡೋಣ. ಇದರಲ್ಲೂ ಏನಿಲ್ಲ. ಸ್ಮೆಲ್ ಮಾತ್ರ ಚೆನ್ನಾಗಿದೆ, ಜೋಳದ ಥರ ಸಕ್ಕತ್ತಾಗಿದೆ. ಬಟ್ ಒಳಗಡೆ ಏನಿಲ್ಲ. ಇದು ನೋಡಿ, ಇದು ಅದಕ್ಕಿಂತ ದೊಡ್ಡದು, ಬಟ್ 2 ಕಾಲಿದೆ ಇದರಲ್ಲಿ. ಈಗ ದೊಡ್ಡದನ್ನು ಓಪನ್ ಮಾಡೋಣ. ಇದರಲ್ಲಿ ಅರ್ಧ ತಿಂದ್ಬಿಟ್ಟಿದೆ ಆಲ್ರೆಡಿ. ಇದರಲ್ಲಿ ಕಾಳುಗಳಿದೆ ನೋಡಿ, ಕಾಣಿಸ್ತಿದೆ, ಬಟ್ ಅರ್ಧ ತಿಂದ್ಬಿಟ್ಟಿದೆ. ಇದನ್ನು ಓಪನ್ ಮಾಡಿ ನೋಡೋಣ. ವಾವ್, ಇದರಲ್ಲಿ ನೋಡಿ ಜೋಳ. ವಾವ್ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಇದರಲ್ಲಿ ಜೋಳ. ಒಂದು ತಿಂದು ನೋಡೋಣ ಹೆಂಗಿದೆ ಅಂತ. ಗಟ್ಟಿಯಾಗಿರುತ್ತೆ. ಚೆನ್ನಾಗಿದೆ, ಗಟ್ಟಿ ಏನಿಲ್ಲ. ನಾನು ಗಟ್ಟಿ ಇರುತ್ತೆ ಅಂದ್ಕೊಂಡೆ. ಸ್ವೀಟ್ ಕಾರ್ನ್ ರೆಡಿ. ಆದರೆ ಆ ಮಾಮೂಲಿ ಇದರಲ್ಲಿ ಸಿಗುತ್ತಲ್ಲ ಅಷ್ಟು ಸ್ವೀಟ್ ಆಗಿಲ್ಲ, ಅಂಗಡಿಯಲ್ಲೆಲ್ಲ ಸಿಗೋಷ್ಟು ಸ್ವೀಟ್ ಆಗಿಲ್ಲ. ನಾರ್ಮಲ್ ಆಗಿದೆ, ಅಷ್ಟು ಟೇಸ್ಟ್ ಇಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಬೀಜ ಹಾಕಿ ಮಾಡಿದ್ದಕ್ಕೆ ಇಷ್ಟ ಸಿಕ್ತು. ಇವಾಗ ಇನ್ನೊಂದಿದೆ, ಅದನ್ನೊಂದು ನೋಡೋಣ ಇದರಲ್ಲಿ ಏನಾದರೂ ಇದೆಯಾ ಇಲ್ವಾ ಅಂತ. ಇದು ಸಕ್ಕತ್ತಾಗಿದೆ. ಇದು ಫುಲ್ಲು ಡೆವಲಪ್ ಆಗಿದೆ, ಬಟ್ ಇದು ಚಿಕ್ಕದು, ಬಟ್ ಡೆವಲಪ್ ಚೆನ್ನಾಗಾಗಿದೆ. ಸೈಜ್ ಚಿಕ್ಕದು. ವಾವ್, ನೋಡಿ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಇದು ಕಾರ್ನ್ ಸೈಜೆಲ್ಲ ದೊಡ್ಡದಾಗೇ ಇದೆ. ಇದ್ರದ್ದು ಒಂದು ಟೆಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಸ್ವೀಟ್ ಇದೆ. ಇದು ಸ್ವೀಟ್ ಇದೆ, ಅಂದರೆ ತುಂಬ ಸ್ವೀಟ್ ಇಲ್ಲ, ಬಟ್ ಸ್ವೀಟ್ ಇದೆ. ಇದು ಮಳೆ ನೀರು ಬಿದ್ದು ಸ್ವಲ್ಪ ಸ್ವೀಟ್ ಕಳ್ಕೊಂಡಿದೆ. ಇದು ಸ್ವೀಟ್ ಇದೆ. ಇದು ಹಂಗೆ ತಿನ್ಬೋದು ಆರಾಮಾಗಿ. ಚೆನ್ನಾಗಿದೆ. ಹೆಂಗಿತ್ತು ನಮ್ಮ ಕಾರ್ನ್ಸ್ ನೋಡಿ. ಅದಕ್ಕೆ ಹೇಳೋದು, ಸ್ವಲ್ಪ ಜಾಗ ಇದ್ದರೆ ಈ ಥರ ಏನಿಲ್ಲ, ಅಂಗಡಿಯಲ್ಲಿ ಸಿಗುತ್ತೆ ತರಕಾರಿ ಬೀಜ. ಈ ಥರ ಕಾರ್ನ್ ಬೇಕಂದರೆ ಅಂಗಡಿಯಿಂದ ತೊಗೋಬೇಕು, ಸ್ವೀಟ್ ಕಾರ್ನು. ನಾರ್ಮಲ್ ಕಾರ್ನ್ ಆದರೆ ಆರಾಮಾಗಿ ಸಿಗುತ್ತೆ, ಬೇರೆ ಕಡೆ ಎಲ್ಲ ಸಿಗುತ್ತೆ. ತಂದ್ಬಿಟ್ಟು ಒಂದು ಹಾಕ್ಬಿಟ್ರೆ ಆಗೋಯ್ತು. ಏನಿಲ್ಲ, ಏನು ಮಾಡೋದೇ ಬೇಕಾಗಿಲ್ಲ, ಸುಮ್ಮನೆ ಹಾಕ್ಬಿಟ್ಬಿಟ್ರೆ ಸಾಕು, ಬರ್ತಾ ಇರುತ್ತೆ. ಅಂದರೆ ಇದು ಕಾರ್ನ್ ಒಂದು ಸತಿ ಹಾಕಿದ್ರೆ ಅಷ್ಟೇ, ಆ ಗಿಡ ಮುಗೀತು. ನಿಮಗೆ ಅವಾಗ ಬರ್ತಾ ಇರಬೇಕು ಅಂದರೆ ಅದೇ ಇದಾಗಿದ ತಕ್ಷಣ ಇದ್ರದ್ದು ನಾನು ಹಾಕೋದ್ನಲ್ಲ ಬೀಜ, ಅದೇ ಥರ ಒಂದು ಕಾರ್ನ ಫುಲ್ ಒಣಗಕ್ಕೆ ಬಿಡಬೇಕು. ಅದರಲ್ಲಿ ಬರೋ ಬೀಜನ ತೊಗೊಂಡು ಹಾಕಿದ್ರೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಥರ ಮಾಡ್ಕೊಂಡು ಆರಾಮಾಗಿ ನಮಗೆ ಬೇಕಾಗಿರೋದು ತರಕಾರಿಗಳನ್ನ ನಾವು ಆರಾಮಾಗಿ ಮನೇಲಿ ಬೆಳ್ಕೊಬೋದು. ನೋಡಿ, ಇವಾಗ ನಾನು ಜೋಳ ಬೆಳ್ಕೊಂಡೆ. ಹಳೆ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ನಾನು ಟೊಮೆಟೊ, ಆಮೇಲೆ ಇನ್ನೇನು ಡಬಲ್ ಬೀನ್ಸು ಎಲ್ಲ ಬೆಳ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ಇದು ಬೆಳ್ಕೊಂಡಿದ್ದೀನಿ, ಕಾರ್ನ್. ಸೊ ಅದಕ್ಕೆ ಹೇಳೋದು, ನಿಮಗೆ ಸ್ವಲ್ಪ ಈ ಥರ ಜಾಗ ಇದ್ದರೆ ಏನಾದ್ರು ಈ ಥರ ಜೋಳ, ಈ ಥರ ಡಬಲ್ ಬೀನ್ಸು, ಆಮೇಲೆ ಯಾವುದು ಅವರೆಕಾಳು, ಆಮೇಲೆ ಟೊಮೆಟೊ ಅಂತೂ ಈಸಿಯಾಗಿ ಬೆಳಿಬೋದು. ಆಲೂಗಡ್ಡೆ, ಈ ಥರ ಸಣ್ಣ ಪುಟ್ಟ ಅದನ್ನೆಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಆರಾಮಾಗಿ ನಾವು ಬೆಳ್ಕೊಬೋದು. ಸ್ವಲ್ಪ ಜಾಗ ಇದ್ದರೆ ಸಾಕಷ್ಟೇ. ಜಾಗ ಇಲ್ಲ ಅಂದರೆ ನಾನು ಗ್ರೋ ಬ್ಯಾಗ್ಸ್ ಮಾಡಿದ್ನಲ್ಲ, ಗ್ರೋ ಬ್ಯಾಗಲ್ಲಿ ಆ ಥರನೂ ನೀವು ಮಾಡ್ಕೊಬೋದು ಆರಾಮಾಗಿ. ಟೆರೆಸ್ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಸೈಡಲ್ಲಿ ಎಲ್ಲಿ ಎಷ್ಟು ಜಾಗ ಸಿಗುತ್ತೋ ಅದು ಮಾಡ್ಕೊಬೋದು. ಅದೇ ಏನು ಉದ್ದೇಶ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬೇಕಾಗಿರೋದನ್ನ ನಾವು ಬೆಳ್ಕೊಂಡ್ರೆ ಅದರಲ್ಲೊಂದು ಸಿಗೋ ಖುಷಿನೇ ಬೇರೆ. ಆಮೇಲೆ ಆರ್ಗ್ಯಾನಿಕ್, ಇದು ಯಾವುದೇ ರೀತಿಯ ಏನು ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಇದಾಗಲಿ ಗೊಬ್ಬರಗಳಾಗಲಿ ಯಾವುದು ಕೆಮಿಕಲ್ ಆಗಲಿ ಏನೂ ಹಾಕಲ್ಲ, ಅದಾಗದೇ ಬರುತ್ತೆ. ಏನೂ ಹಾಕಲ್ಲ, ಚೆನ್ನಾಗಿರುತ್ತೆ. ಇದ್ರ ಟೇಸ್ಟು ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಆರ್ಗ್ಯಾನಿಕ್ ಅಲ್ವಾ,
ಟೊಮೆಟೊಸ್ ಎಲ್ಲ ಅಂತೂ ಮನೆಯಲ್ಲಿ ಈ ಬೆಳೆದಿರೋ ಟೊಮೆಟೊಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ನಮಗೆ ಆದಷ್ಟು ಜಾಗ ಸಿಕ್ಕರೂ ಈ ಥರ ಬೆಳ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿ. ನೀವು ಅಷ್ಟೇ ಈ ಥರ ವೀಡಿಯೋ ನೋಡಿದಿರಲ್ಲ, ಇದರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನರು ಸುಮ್ಮನೆ ಟ್ರೈ ಮಾಡಿ, ಜಾಗ ಇದ್ದರೆ ಮಾಡೋಕ್ಕೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ, ಆಮೇಲೆ ವಿಡಿಯೋಗೆ ಲೈಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಸೊ ಇವಾಗ ಬೋನಸ್ ಪಾರ್ಟು, ವಿಡಿಯೋ ಮುಗಿದ್ರೂ ಇನ್ನೂ ಬರ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇದನ್ನು ಸುಡೋಕ್ಕೆ. ಬನ್ನಿ ಇವಾಗ ಸುಡೋಣ. ಬನ್ನಿ ಇದನ್ನು ಬೆಂಕಿಗೆ ಹಾಕೋಣ. ಹಾಕ್ತೆ. ಈಗ ಒಂದು ಕೋಲ್ ಇಟ್ಕೊಂಡು ಸರಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಫುಲ್ಲು ರೋಸ್ಟ್ ಆಗಿದೆ, ಗಮ್ ಅಂತ ಇದೆ, ಸಖತ್ತಾಗಿದೆ ನೋಡಿ. ಇದು ತಿಂತಾಯಿದ್ದೀನಿ, ಬಿಸಿ ಬಿಸಿದೆ, ಸಖತ್ತಾಗಿದೆ. ಆದರೆ ಸ್ವಲ್ಪ ಜಾಸ್ತಿ ಬೆಳೆದೋಗಿದೆ. ಸ್ವಲ್ಪ ಮುಂಚೆನೇ ಕುಯ್ದು ತಿಂದಿದ್ರೆ ಚೆನ್ನಾಗಿತ್ತು. ಇದು ಪಾಪ್ಕಾರ್ನ್ ಮಾಡೋಕ್ಕೆ ಸರಿ, ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟರೆ. ಸ್ವಲ್ಪ ಗಟ್ಟಿ ಮತ್ತು ಚೆನ್ನಾಗಿದೆ. ಸ್ಮೆಲ್ನೂ ಹತ್ರ ಗಮ್ ಅಂತಿದೆ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್. ಇದು ಎಕ್ಸ್ಟ್ರಾ ಸುಮ್ಮನೆ ನೋಡಲಿ ಅಂತ. ಇದಾದ್ಮೇಲೆ ಜೋಳದಿಂದ ಸುಮ್ಮನೆ ತಿನ್ನ ಇಲ್ಲ ಬಿಸಾಕನ್ನ ಅಂತ ಅಂದ್ಕೊಂಡ್ರೆ ತಿಂತಾಯಿದ್ದೀನಿ, ಚೆನ್ನಾಗಿದೆ. ಸಾಫ್ಟಾಗಿದೆ ಒಂದೊಂದು ಕಡೆ, ಚೆನ್ನಾಗಿದೆ. ಓಕೆ, ಬಾಯ್.